ಕರ್ಣ, ಮಗು ಕರ್ಣ. ಯಾರು ನೀನು? ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕರ್ಣ, ನೀನು ಪೂಜಿಸುತ್ತಿರುವ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಏನು ಕುಂತಿ? ಕುಂತಿ ಎಂದರೆ ನನ್ನ ಹೆತ್ತ ತಾಯಿ, ಅಮ್ಮ ಜನನೀ. ನಿನ್ನ ಬಹುದಿನದ ಬಯಕೆ ಒಲಿಸಿದೆ ಮಾ.
ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ನನ್ನನ್ನು ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿಯ ಜಲಚರಗಳು ತಿನ್ನದೆ ಬಿಟ್ಟು ಬಿಟ್ಟವು. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಬಹು ಮಮತೆಯಿಂದ ಸಾಕುತ್ತಿದ್ದವು. ಹೀಗಿರುವಲ್ಲಿ ಎಲ್ಲರೂ ಸೂತ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಇದನ್ನೆಲ್ಲ ಒಂದೇ ಒಂದು ಮಾತಿನಿಂದ ಬಗೆಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಅಮ್ಮ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದ ಮಗನೆಂಬ ಮಮಕಾರ ಬಂತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ? ನಿನ್ನ ತಾಯಿ ನಾನೇನೆಯ
ನಿನ್ನನ್ನು ಸೂತ ಕುಲದವನು ಹೀನ ಕುಲದವನು ಎಂದು ಹೀಯಾಳಿಸುತ್ತಿರುವಾಗ ಮನಸ್ಸಿನಲ್ಲಿ ಅದೆಷ್ಟು ನೊಂದೆಯೋ ಅದೆಷ್ಟು ಬೆಂದೆಯೋ. ಇದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣಳಪ್ಪ. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡಬಾರದು. ಬಾಲಕನಾದ ಹೆನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲೆ? ನಿನ್ನ ಈ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಭಾಗ್ಯ ಎಲ್ಲಿಂದ ಲಭಿಸಬೇಕು? ಆಗಿದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರೊಡನೆ ಸೇರಿ ಸೌಖ್ಯದಿಂದ ಬಾಳು. ವೈರಿಗಳಾದ ಕೌರವರೊಡನೆ ಸೇರಬೇಡ. ಸೌಭದ್ರ ದಾನ ಮಾಡು ಕಂದ, ಸೌಭದ್ರ ದಾನವನ್ನು ಮಾಡು. ಅಮ್ಮ, ನೀನು ಹೀರಿ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಹೇಳು, ನಡೆಸಿಕೊಡುವೆನು. ನಾನು ಜೀವಿಸುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನು ತಾಯಿ. ಹಾಗಲ್ಲ ಮಗನೇ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು ಕಂದ. ಪಾಂಡವರಲ್ಲಿ ವೈರವನ್ನು ಕಳೆ ಭಿಕ್ಷಾ ಪ್ರದಾನ ಮಾಡು ಮಗನೇ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಆ ಪೊರೆದಾತನು ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಇಂತಹ ನೀಚನೆಂದು ಅವಮಾನದಿಂದ ಶಪಿಸರೆ. ಇಂತಹ ಸನ್ನಿವೇಶದಲ್ಲಿ ನೀನಾದರೂ ಹಿತಬೋಧನೆ ಮಾಡುತ್ತಾಯಿ. ನಿಶ್ಚಯ ಮಗನೇ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಂದ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಸೇರಿ ರಾಜ್ಯ ಬಾಳು ಮಾಡುವುದನ್ನು ನೋಡಿ ಹೆತ್ತ ತಾಯಿಯಾದ ನಾನು ಸಂತೋಷ ಪಡಬಾರದೆ? ಇದುವರೆಗೂ ಆ ಸಹೋದರ ಭಾವವೇ ನನಗೆ ಗೊತ್ತಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವೆಲ್ಲಿ ಬಂತು ತಾಯಿ? ಹೇಗೆ ಚಿಂತೆ ಮಾಡದೇ ಇರಲಿ ಕರ್ಣ. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರಲ್ಲಿ ದ್ವೇಷವನ್ನು ಸಾಧಿಸುತ್ತಿರುವಾಗ ಹೇಗೆ ಚಿಂತಿಸದೇ ಇರಲಿ? ಹೋಗಲಿ ಮಗನೇ, ಈ ಯುದ್ಧದಿಂದ ಪರಾನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷ ಇರುವ ತನಕ ಯುದ್ಧ ಮಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ಆತನು ನನ್ನಲ್ಲಿಟ್ಟಿರೋ ವಿಶ್ವಾಸವನ್ನು ನೀನು ಕಾಣೆಯ. ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಆತನು ನನ್ನನ್ನು ಬಹು ಮನ್ನಣೆಯಿಂದ ಸಾಕಿ ಸಲಹಿದವನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಈ ರಾಜ್ಯಕ್ಕೆ ಪಟ್ಟಾಧಿಕಾರ ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆಯೂ ತನ್ನ ಹೃದಯದ ಸಕನಂತೆಯೂ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಸರ್ವತಾ ಆಗಲಾರದು ತಾಯಿ. ನಾನು ಪರಾಂಗುಕನಾದ. ಹೋಗಲಿ, ಯುದ್ಧ ಭೂಮಿಯಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸಿಕೊಡು. ಅಮ್ಮ, ಯಾರನ್ನಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿಯಾದ ಕೌರವೇಶ್ವರರು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ನಿನ್ನ ಈರುವರು ಮಕ್ಕಳಲ್ಲಿ ನನ್ನಿಂದ ಅರ್ಜುನನೇ ಮೃತನಾದರು ಅಥವಾ ಅರ್ಜುನನಿಂದ ನಾನೇ ಮೃತನಾದ. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿದರು. ಇದಕ್ಕಾಗಿ ನೀನು ಚಿಂತಿಸಬೇಡ ತಾಯಿ. ಅರ್ಜುನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಹೋಗಲಿ ಬಿಡು ಕಂದ. ಕರ್ಣ, ಅಮ್ಮ, ಕುಮಾರ, ಕಡೆಯದಾಗಿ ನನ್ನದೊಂದು ಮಾತನ್ನಾದ್ರೂ ನಡೆಸಿಕೊಡುವಿಯಾ ಮಗನೇ? ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವಿಯಾ ಕಂದ? ಹೆತ್ತ ತಾಯಿಯಾದ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಲಿಯ? ಕೇಳು ತಾಯಿ. ನಡೆಸಲಾರದ ಕಡು ಮೂಡನೆ ಈ ಜನ
ಅಮ್ಮ. ಆಯಿಸಿದ್ದವರು ಎಲ್ಲಾದರೂ ಜೀವಿಸಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕಂದ, ಅಮ್ಮ, ನಾಳಿನ ಯುದ್ಧದಲ್ಲಿ ನೀನು ನಾಳಿನ ಯುದ್ಧದಲ್ಲಿ ಅರ್ಜುನನೊಡನೆ ಯುದ್ಧ ಮಾಡುವಾಗ ತೊಟ್ಟ ಬಾಣವನ್ನು ಪುನಃ ಎಂತಹ ಮಾತನ್ನು ಹೇಳಿಬಿಟ್ಟೆಯಮ್ಮ. ಸುಯ್ಯೋಧನ ಈಗಲೀಗ ಕೆಟ್ಟೆ ಕೆಟ್ಟೆ. ಸೂರ್ಯಚಂದ್ರಾದಿಗಳೇ, ಮನುಮುನಿಗಳೇ, ಅಷ್ಟದಿಕ್ಪಾಲಕರೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಹೃದಯದ ಧೈರ್ಯವನ್ನೇ ಕಿತ್ತುಕೊಂಡನು. ಈ ನನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ತೊಟ್ಟ ಬಾಣವನ್ನು ತೊಡಬಾರದೆಂದು ವಾಗ್ದಾನವನ್ನು ಮಾಡಲಿ. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಶ್ರೀಕೃಷ್ಣ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನು ಹೋಗಿ ಬಾ ತಾಯಿ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಅಮ್ಮ, ಹೆತ್ತ ಮಗನ ಮೇಲೂ ಸಂದೇಹವೇ? ಸಂದೇಹವನ್ನು ಬಿಡು. ನೀನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಅಮ್ಮ, ಹೀಗೆ ಬಾ. ಕೊನೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡಬೇಕೆಂದು ಬಹು ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ. ಸತ್ಯವಾಗಿ ನಡೆಸಿಕೊಡುವೆನು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ದೈವವಶಾತು ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಆ ನನ್ನ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬಹು ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ, ಈ ಸಂಕಟಮಯ ನಾಶದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ.
ಕುಮಾರ, ಅಮ್ಮ, ನಾನಿನ್ನು ಹೋಗಿ ಬರುವೆನು ಕರ್ಣ. ದೈವಾನುಕೂಲವಿಲ್ಲದವರು ಬದುಕಿದ್ದರೂ ಹೆರ್ತವೇ ಸರಿ, ದೈವಗತಿ ಇದ್ದಂತಾಗಲಿ. ನಾನು ಈಗಲೇ ವಿಧಿ ನಿಂತ ಲೀಲೆ ವಿಧಾತನ ನಾಟಕ ವಲ್ಲವರಾರೋ ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯ ಮಾಯಾ ಜ್ವಾಲ. ವಿಧಿಗೈದ ಮೋಹದಲ್ಲಿ ಗತಿಹೀನನಾದ ಜಗದಿ. ವಿಧಿಗೈದ ಮೋಹದಲ್ಲಿ ಎನ್ನಯ ಮಾಡೋ ಕಣ್ಣೀರು ಜಗದಿ ಪಾಲಿ ಪರಾರೋ ದೀನರ ಜಯದಿ. ಎನ್ನಯ ಮಾಡೋ ಕಣ್ಣೀರು ಜಗದಿ ಪಾಲಿ ಪರಾರೋ ದೀನರ ಜಯದಿ. ಕೊನೆಗಾಣಿಸಯ ಕರ್ಮದ ಬಂಧನ ಕೊನೆಗಾಣಿಸಯ ಕರ್ಮದ ಬಂಧನ. ದಾರಿಯ ಕಾಣದೆ ದಾರಿಯ ಕಾಣದೆ ವಿಧಿಗೈದ ಗತಿಹೀನನಾದ ಜಗದಿ. ವಿಧಿಗೈದ ಮೋಹದಿಂದ ಗತಿಹೀನನಾದ ಜಗದಿ. ವಿಧಿಯೇ ಉಳಿಸಿದೆ ಕಣ್ಣೀರ. ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನಿನ್ನ ನನ್ನೊಡನೆ ಹೆಜ್ಜೆ- ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರನ್ನು ಒಂದು ಸಾರಿ ತೋರಿಸು ದೇವ. ನಿನ್ನ ಇಚ್ಛೆ ತೋರಿಸಿದ ವಿಜಯ ವಿಜಯ ಜವದ ವೀಕ್ಷಿಸೈ ರಣಭೂಮಿಯ ಪರಿಯ ವಿಜಯ.
ನಿನ್ನ ಹೆಚ್ಚಿನ ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಮೆರೆಯುತ್ತಿರುವ ಸಾಗರದಂತೆ ಕಾಡುತ್ತಿರುವುದು. ಹಿತ್ತ ನೋಡು ಧನಂಜಯ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢರಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆಯಲ್ಲಿ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರರ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲ ದಾರಿಯಾಗಿ ಗಂಭೀರ ಮುಖಮುದ್ರಿಕೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮರು. ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಪತಿ ಭೀಷ್ಮನು. ನೆರಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮೊಗಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪೂಜ್ಯ ಪಿತಾಮಹನು. ಭರತ ವಂಶ ಕೀರ್ತಿ ಜ್ಯೋತಿಯು ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸುವುದನಂಜಯ. ಆಜ್ಞೆ ಮಾಧವ. ಭೀಷ್ಮ ಕುರುಪಿತ ಮಹಾನ್, ಇದೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಜೀವನದಲ್ಲಿ ಇದಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ? ಹಂಗ ಪ್ರತಿಹಂಗಗಳಲ್ಲಿ ದ್ವಾರಣಾ ಜ್ವಾಲೆಯು ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಂತೆ ಮುಖವು ಬಾಡುತ್ತಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆಯು ಒಣಗುತ್ತಿರುವುದು. ಗಾಂಡಿಯು ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದು ಏನನ್ನ? ಹಿತ್ತ ನೋಡು ದೇವ. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಿಷ್ಟು ಜನ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿತಿರುವುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ವಧೆಗೆ, ಗುರುಹಿಂಸೆಗೆ ಕೈಯಾಕಲಾರೆನು. ರಥವನ್ನು ಹಿಂದಕ್ಕೆ ತಿರುಗಿಸು ಮಿತ್ರ, ನನಗೆ ಯುದ್ಧವೇ ಬೇಡ.
ಅರ್ಜುನ, ಪರಮಾತ್ಮ. ಈ ವಿಷಮ ಅವಸರದಲ್ಲಿ ಇಂತಹ ಕಸ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಷ್ಠವಲ್ಲವೇ? ಹೀಗೆ ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಪರಮಾತ್ಮ. ಸ್ವಜನವಧೆಯೂ ನನಗೆ ಸಮ್ಮತವಿಲ್ಲ ಕೃಷ್ಣ. ಅರ್ಜುನ, ಯಾರನ್ನು ಯಾರು ಹೊಸದು ಧನಂಜಯ? ಹಳವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಕೇಳು, ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸಿದ ಹಾಗೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾಸನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ವ್ಯವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವರು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು ನಾನು ಕೂಡ ಹಿಂದೆ ಅನೇಕ ಬಾರಿ ಜನ್ಮಿಸಿರುವವು, ಮುಂದೆಯೂ ಜನ್ಮಿಸುವವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣ, ಮೃತನಿಗೆ ಪುನರ್ಜನ್ಮ. ಇವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ.
ನನ್ನ ಶರೀರವು ಕಂಪಿಸತೊಡಗುವುದು. ದುಸ್ಸಾಹ ಸತ್ಯ ದಿಕ್ಕಿನಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುತ್ತಿರುವುದು. ನಾನು ಏಡಿಯಲ್ಲ ಪರಮಾತ್ಮ. ಪಾಪದ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು, ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ ದೇವ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಲಾಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮ ಪಾಲನೆಯನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ. ಅಕೀರ್ತಿ ಬಾಧನೆನಿಸಿವೆ. ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಏಡಿ ಎಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನೆಳೆದು ಸ್ವಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಅರ್ಜುನ, ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ. ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಹೇ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸಿದ್ಧ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮ ಪತನವು ಅಧರ್ಮ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಅವತರಿಸುವುದು. ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವೇ ನನ್ನ ಅವತಾರದ ಗುರುತುಗಳು ಪಾರ್ಥ. ಉದ್ದೇಶಗಳು ಪಾರ್ಥ. ಹೇ ದೇವದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತುಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ನನ್ನ ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭವ, ಪ್ರಳಯ, ಉದಯ, ವಿನಾಶಕ್ಕೆ ನಾನೇ ಕಾರಣನು. ದಾರದಲ್ಲಿ ಮಣಿ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯೂ ನನ್ನದು. ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವು ಧನಂಜಯ. ಹೇ ದೇವದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ದೇವ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಳ ಸ್ವರೂಪನೂ ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಇದೋ ನನ್ನ ವಿಶ್ವರೂಪ ನೋಡು ಧನಂಜಯ.
ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವುದು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನೀ ಸೌಮ್ಯ ರೂಪವನ್ನು ಧಾರಣೆ ಮಾಡು ಪರಮಾತ್ಮ. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಲು ನಾನು ಕಾರಣಾಧಾರನಾಗಿ ನಿಂತಿರುವೆನು. ಇದು ನನ್ನ ವಿಷ್ಣು ರೂಪವನ್ನು ನೋಡು ಧನಂಜಯ. ತೆಗೆದುಕೋ ಅಸ್ತ್ರವನ್ನು, ಬಾರಿಸು ಜಯಬೇರಿಯನ್ನು. ಯಥಾ ಯದಾ ಹಿ ಧರ್ಮಸ್ಯಂ ಗ್ಲಾನಿರ್ಭವತಿ ಭಾರತಂ ಅಭ್ಯುತ್ಥಾನಮಧರ್ಮಸ್ಯಂ ತದಾತ್ಮಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆಯೇ ಎಂದು ಭಾವಿಸಿದೆನು. ಆದರೆ ದ್ರೋಣರ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯೆಲ್ಲವೂ ಭಂಗವಾದಂತಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣರೇ ಧನುರ್ಧಾರಿಯಾಗಿ ನಿಂತು ಅವರನ್ನು ಜಯಿಸಿ ಮತ್ತಾರೆ ನನ್ನ ವ್ಯೂಹವನ್ನು ಭೇದಿಸಲು ಸಾಧ್ಯವಿಲ್ಲ. ನಾನು ನಿನ್ನೆಯ ದಿನ ಪ್ರಯತ್ನಿಸಿ ನಿರಾಸನಾಗಿ ಹಿಂದಿರುಗಣ್ಣ. ಈ ಸಮಯದಲ್ಲಿ ಕೃಷ್ಣ ಅರ್ಜುನರು ಇಲ್ಲಿದ್ದಿದ್ದರೆ ಚೆನ್ನಾಗಿರ್ತಿತ್ತು. ಅರ್ಜುನನು ವ್ಯೂಹವೇದ ಪದ್ಧತಿಯನ್ನು ಚೆನ್ನಾಗಿ ಅರಿತಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಭಾಗದಲ್ಲಿ ಸಂಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂದಿರುಗುವ ಸಂಭವವಿಲ್ಲ ಅಗ್ರಜ, ಸಂಭವವಿಲ್ಲ. ಹಾಗಾದರೆ ಇದಕ್ಕೆ ಉಪಾಯವೇನು ಭೀಮಸೇನ? ಜಾಗ್ರತೆಯಾಗಿ ಒಂದು ಉಪಾಯವನ್ನು ಕಲ್ಪಿಸಬೇಕು. ಇಲ್ಲವಾದರೆ ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಗದೆ ಇರುವಾಗ ನನ್ನ ಪೂಜಾರನ್ನೇ ತಪ್ಪಿ ಧ್ವಜವು ಯುದ್ಧ ಭೂಮಿಯಲ್ಲಿ ಹಾರುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ನಮಗೀಗ ಒದಗಿರುವ ಅಂತಹ ಆಪತ್ತಾದರೆ ಏನು ತಂದೆ? ಏನು ಹೇಳಲಿ ಕುಮಾರ, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸಲು ನಮ್ಮಿಂದ ಸಾಧ್ಯವಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು. ಅದಕ್ಕೋಸ್ಕರ ಎಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ಬಿಡ ಚಿಂತೆಯನ್ನು ತಡವು ಮಾಡು.
ಅದಕ್ಕೋಸ್ಕರ ಇಷ್ಟೊಂದು ಚಿಂತೆ ದೊಡ್ಡಪ್ಪ. ಚಕ್ರವ್ಯೂಹವನ್ನು ಭೇದಿಸಲು ಅನುಮತಿಯನ್ನು ಕೇಳಲೆಂದೇ ನಾನು ಇಲ್ಲಿಗೆ ಬಂದಿರುವೆನು. ಬಾಪು ಕುಮಾರ ಬಾಪು, ನೀನೇ ನಮ್ಮ ವಂಶದ ಗೌರವ ಸ್ವರೂಪನೆಂದರೆ ನೀನೇ ಕುಮಾರ. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕಾರ್ಯ ನಿನ್ನಿಂದ ಸಾಧ್ಯವಿಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರ? ನಿಮ್ಮ ಕಣ್ಮುಂದೆ ನಿಂತಿರುವ ಈ ಪಾರ್ಥಿವ ಶರೀರವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಕ್ಷಾತ್ರ ತೇಜದ ಚಿರ ಪ್ರಕಾಶದಂತೆ ಜ್ವಾಲಮಾನವಾಗಿ ಬೆಳಗುತ್ತಿರುವುದು. ಅದು ಮಾನ್ ಪ್ರಕಾಶದಿಂದ ಕುರುಕ್ಷೇತ್ರ ಬೆಳಗಲು ಅನುಮತಿಯನ್ನು ಕೊಡಿ. ನನ್ನನ್ನು ಮಗನಾಗಿ ಪಡೆದ ಆ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ನನ್ನ ವೀರಮಾತೆಯಾದ ಸುಭದ್ರ ದೇವಿಯು ಆನಂದ ಭಾಷವನ್ನೇ ಸುರಿಸಲಿ. ಯೋಗ್ಯ ಅವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮಾಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಆ ದ್ರೋಣ ಚಕ್ರವ್ಯೂಹವನ್ನು ಭೇದಿಸಲು ಉಪಾಯವನ್ನು ತಿಳಿದಿರುವನು. ಅದಕ್ಕೀಗ ತಕ್ಕ ಅವಕಾಶವು ಕೂಡಿ ಬಂದಿದೆ. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗೀಗ ಅನುಮತಿಯನ್ನು ಕೊಡಿ. ಆಗ ತಿಳಿರಿ, ಪಾರ್ಥನ ಮಗ ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಈ ವೀರ ಅಭಿಮನ್ಯ ದುಸ್ಸಾಹನೆ ಸಾಗಿ ನಾನು ನನ್ನ ಸೈನ್ಯವನ್ನೇ ತೆಗೆದುಕೊಂಡು ಹೋಗುವೆನು. ಕುಮಾರನ ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಗೆ ನುಗ್ಗಿ ಭಿನ್ನ ಭಿನ್ನವಾಗಿ ಮಾಡಿಬಿಡುವೆವು. ಭೀಮಸೇನ, ನೀನಿಷ್ಟದಿಂದೆಯೇ ಆಗಲಿ ಈ ಪ್ರಿಯ ಬಾಲಕನ ನಿನ್ನ ಕೈಯಲ್ಲಿರುವೆ. ನೀನು ಯುದ್ಧ ರಂಗದಲ್ಲಿ ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾರದು. ಅರ್ಜುನನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನೇ ಸೇರಲಿ. ಹೋಗಿ ಬಾರಲಿ ವೀರ ಕುವರ, ಶೌರ್ಯದಿ ರಣಕ್ಕೆ. ಹೋಗಿ ಬಾರಲಿ ವೀರ ಕುವರ, ಶೌರ್ಯದಿ ರಣಕ್ಕೆ. ಚಕ್ರವ್ಯೂಹವೆಲ್ಲವೂ ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಜಯಶೀಲನಾಗಿ ಹೋಗಿವ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆ ಭಯವೆಲ್ಲಿ? ನಡೆ.
ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಆದರೆ ಅದು ಈ ದಿನ ಲಭಿಸಿತು ದೇವ. ಉತ್ತರ, ನಿನ್ನ ದೇವರ ದರ್ಶನವನ್ನು ನೀನು ಮಾಡಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಿರುವೆ? ನಿಮಗಾಗಿ ನನ್ನ ಸರ್ವಸ್ವವನ್ನೇ ನೀಡಿರುವೆನು. ಇನ್ನು ಕೊಡುವುದಕ್ಕೆ ಏನು ತಾನೇ ಉಳಿದಿರುವುದು? ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಮ್ಮದೇ ಆಗಿರುವುದು. ಕೊಡುವ ಅಗತ್ಯವಿಲ್ಲ ಸ್ವಾಮಿ. ನಾನದನ್ನು ಬಲ್ಲೆನು ಪ್ರೇಸಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ಹೊಸ ಹೊಸ ಹೂಗಳಿಂದ ಆ ಸೃಷ್ಟಿಕರ್ತನನ್ನು ಹೇಗೆ ಆರಾಧಿಸುವವು, ಅದರಂತೆ ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ ಸ್ವಾಮಿ, ದೇವರ ಪೂಜೆಯನ್ನು ಬಯಸಾಗ ಯಾಕೆ ಇಸುವಡೆ? ಏಕೆಯಾದರೂ ಪ್ರೀತಿ ವಿಚಾರದಲ್ಲಿ ತಾವು ಪಂಡಿತರಲ್ಲವೇ ಸ್ವಾಮಿ? ಬನ್ನಿ, ಈ ಪೀಠವನ್ನು ಅಲಂಕರಿಸಿ ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸುವರಾಗಿ. ಕುಳಿತುಕೊಳ್ಳಿ. ಪ್ರಾಣೇಶ್ವರ, ನಾನೇ ಆಯ್ದು ತಂದು ಕಟ್ಟಿದ ಈ ಮಾಲೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನನಾಗು ದೇವ. ಪ್ರಾಣೇಶ್ವರಿ, ಮನಸ್ಸು
ಪ್ರಸನ್ನನಾಗಿ ಹಾ. ನನ್ನ ಪಾರ್ಶ್ವದಲ್ಲಿ ನಿನಗೆ ಸ್ಥಾನವನ್ನು ಕೊಟ್ಟಿರೋನು. ಬಾ, ಕುಳಿತುಕೋ. ಮೊದಲು ನೀವು ಕುಳಿತುಕೊಳ್ಳಿ. ಹೇಳಿದ್ದೆ. ಉತ್ತರ. ಪ್ರಾಣೇಶ್ವರ, ಇಂದು ದಿನ ನಾನೊಂದು ದಿನ ಉತ್ತರ ಸ್ವಾಮಿ, ನಾನೊಂದು ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ. ಆದ್ದರಿಂದ ನಿನ್ನ ಪ್ರೇಮದ ಹಾರಾವಣಿಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ. ಈ 4 ದಿನಗಳಿಂದಲೂ ಯುದ್ಧದಲ್ಲಿಯೇ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ನೀವು ಸಂತೋಷವಾಗಿ ಕಾಲವನ್ನು ಕಳೆಯಬಾರದೆ? ಆ ದ್ರೋಣ ಚಕ್ರವ್ಯೂಹವನ್ನು ಭೇದಿಸಲು ನಮ್ಮ ದೊಡ್ಡಪ್ಪನವರಿಂದ ಅನುಮತಿಯನ್ನು ಪಡೆದು ಬಂದರು. ನನ್ನನ್ನು ನಗುಮುಖದಿಂದ ಕಳಿಸಿಕೊಡಬಲ್ಲೆಯಾ? ನೀವು ಯುದ್ಧಕ್ಕೆ ಹೋಗುವುದಾದ್ರೆ ನನ್ನ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ಮಾವನವರ ವಿವಾಹ ಕಾಲದಲ್ಲಿ ಬಲರಾಮನ ಯುದ್ಧವನ್ನು ಮಾಡಬೇಕಾದರೆ ಅತ್ತೆಯವರು ಸಹಾಯ ಮಾಡಿದರಂತೆ. ಆ ದಿನ ನನ್ನ ತಾಯಿಯು ಉಪಾಯವಿಲ್ಲದೆ ಹಸ್ತಧಾರಣೆ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಳವಲ್ಲ ಪ್ರೇಯಸಿ. ನಿಜವೇ ಸ್ವಾಮಿ? ಸ್ವಾಮಿ, ಇದೇನು ಯುದ್ಧಕ್ಕಾಗಿಯೇ ಈ ಹೊಸ ಬಿಲ್ಲನ್ನು ತಂದಂತಿದೆ. ನಾನೊಂದು ಬಾರಿ ಇದನ್ನು ಎದೇರಿಸಿ ನೋಡಲೇ? ಒಂದು ಬಾರಿ ಬೇಡ, ಇರಲಿ. ಬೇಡ. ಏಕೆ ಏಕೆ? ಉತ್ತರ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವೂ ಇದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಕುಯ್ದು ತಂದ ಹೂಗಳನ್ನು ಎದೇರಿಸು. ರೂಪಗೊಂಡ ರತಿ, ಚಂಚಲ ಕಟಾಕ್ಷ, ಬಾಣಗಳನ್ನು ತೊಡು.
ಮನ್ಮನ ಸಾಯಿನಿ, ಮನ್ಮನ ನಿನ್ನ ಹೃದಯದ ಮಧ್ಯದಲ್ಲಿ ಆಶ್ರಯವನ್ನು ಕೊಡು. ಒಬ್ಬ ಒಂದೇ ಸುಂದರ ಎಷ್ಟೊಂದು ಪ್ರೇಮದ ಮಾತುಗಳು ದೇವ. ಉತ್ತರ, ನನ್ನನ್ನು ಸಂತೋಷದಿಂದ ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲ. ಖಂಡಿತವಾಗಿಯೂ ದುಃಖಿಸುವುದಿಲ್ಲ ಪ್ರಭು. ಅಥವಾ ಪ್ರಚಲ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಡು ಸತಿಯು ವೀರಾಂಗನೆ ಎನಿಸುವಳೆ. ಹೋಗಿ ನೀವಿನ್ನು ನಿಮ್ಮ ಕರ್ತವ್ಯದಲ್ಲಿ ಸ್ಥಿರವಾಗಿ. ಹಾಗಾದರೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಒಂದು ವೇಳೆ ಆತನಾದರೆ ನನಗೋಸ್ಕರ ಸ್ವಲ್ಪ ಉಳಿದಿಲ್ಲವೇ? ಖಂಡಿತವಾಗಿ ಅಳುವುದಿಲ್ಲ ಪ್ರಭು. ಒಂದು ವೇಳೆ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರೂ ನಾನು ನನ್ನ ಕೈಯಾರ ಕಣ್ಣುಗಳನ್ನು ಕಿತ್ತು ತಮ್ಮ ಚರಣಗಳಿಗೆ ಸಮರ್ಪಿಸಿ ಬಿಡುವೆ.
ನನಗಿನ್ನೂ ಅನುಮತಿಯನ್ನು ಕೊಡು. ನೀನು ಹಾಕಿದ ಪ್ರೇಮ ವಿಜಯ ಮಾಲಿಕೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಹೋರಾಡುವೆನು. ಹಾಗೆ ಆಗಲಿ ಸ್ವಾಮಿ. ಸತ್ಯವಾಗಿಯೂ ನಂಬಬಹುದೇ? ಬೇಕು. ಹೌದೇ? ಹೌದು. ನಿಮ್ಮನೆಯಾಗಿಯೂ? ನಿಮ್ಮನೆಗೂ. ಪಟಾಕಿನ ಆದಷ್ಟು ದಯವಿಟ್ಟು ಹಿಂಭಾಗ ಹೊಡಿಬೇಕು. ಅಲ್ಲಿ ಸ್ತ್ರೀ ಪಾತ್ರಧಾರಿಗಳ ವಸ್ತ್ರ ಅಲಂಕಾರ ಮಾಡ್ಕೊಳ್ಳೋ ಜಾಗದಲ್ಲಿ ಬಿಟ್ಟು ದೂರ ಹೊಡಿಬೇಕು. ಕಾರ್ಯಕ್ರಮ ಆರಂಭವಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ರಾಮನಗರ ಜನಪ್ರಿಯ ಶಾಸಕ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಕೆ ರಾಜು ಅವರು, ರವಿಯವರು, ಮದರ್ಸ್ ಅಭಿವೃದ್ಧಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಇವರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಗಂಗಾಧರ ಸ್ವಾಮಿ
ದೀಪೋರವರು ಸಮಾಜ ಸೇವಕರು, ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಗುರುಮಾದೇವರು ವೀರಶೈವ ಜಿಲ್ಲಾ ಮಾಜಿ ಅಧ್ಯಕ್ಷರು, ಇವರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಸೋಮಶೇಖರವರು ಅರ್ಚಕಳ್ಳಿ ಮುಖಂಡರು, ಇವರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸುನೀಲ್ ಕುಮಾರ್ ಅವರವರು, ಇವರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ತಗೊಂಡು 31ನೇ ವಾರ್ಡಿನ ಆಚುರಳ್ಳಿ ಗ್ರಾಮದಲ್ಲಿ ಶ್ರೀ ಮಾದೇಶ್ವರ ಕುರುವಂಶಿ ನಾಟಕ ಮಂಡಳಿಯವರು ಶಿವಾನಂದ ಮೂರ್ತಿ ಅಧ್ಯಕ್ಷರಲ್ಲಿ ಯುವಕರಿಂದ ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಜನಪ್ರಿಯ ಶಾಸಕರ ಅಂತ ಇಕ್ಬಾಲ್ ಹುಸೇನ್ ಅವರಿಗೆ ಅದ್ಭುತವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ರಾಮನಗರದ ಮಾಜಿ ಶಾಸಕರಾದಂಥ ಕೆ ರಾಜುರವ್ರಿಗೂ ಸಹ ಅದ್ಭುತವಾಗಿ ಅವ್ರಿಗೆ ಬಯಸ್ತಾ ಇದ್ದೀವಿ. ಇನ್ನು ಆತ್ಮೀಯರು, ಗೆಳೆಯರು ಆದಂಥ ಚೇತನ್ ಕುಮಾರ್ ಅವರು ಸಹ ವೇದಿಕೆ ಬಂದರೆ ಅವರು ಸಹ ಅದ್ಭುತವಾಗಿ ಚೇತನ್ ಕುಮಾರ್ ಅವರು ನಾಟಕ ಯಶಸ್ವಿ ಮಾಡಬೇಕು. ಈ ಒಂದು ನಾಟಕ ಉದ್ದೇಶಿಸಿ ರಾಜನವರು ಒಂದೆರಡು ಮಾತಾಡಬೇಕು ಅಂತೇಳಿ ನಾನು ಎರಡು ಮಾತು ಕೇಳ್ತಾ ಇದ್ದೀನಿ. ಅಚ್ಚಗರಳ್ಳಿ ಅಚ್ಚಗರಳ್ಳಿ ಗ್ರಾಮದ ಹಿರಿಯರು ಮತ್ತು ವಿಕಾಸ ಸ್ನೇಹಿತರು ಸೇರಿ ಕೃಷ್ಣ ಸಂಧಾನ ನಾಟಕದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನಿಮ್ಮೆಲ್ಲರೂ ಕೂಡ ಹಿತೈಷಿಗಳು ಆದಂಥ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರೇ, ರಾಮನಗರ ಪ್ರಾಧಿಕಾರದ ಅಧ್ಯಕ್ಷ ಆದಂಥ ಚೇತನ್ ಕುಮಾರ್ ಅವರೇ, ಊರಿನ ಮುಖಂಡರಾದಂಥ ವೇದಮೂರ್ತಿ ಅವರೇ, ಸೋಮಶೇಖರ್ ಅವರೇ, ಗುರುಮಾದಪ್ಪನವರೇ, ವೀರೇಶ್ ಅವರೇ, ಬೈರೇಗೌಡ್ರೆ, ರವಿ ಅವರೇ, ಈ ಊರಿನ ಗ್ರಾಮಸ್ಥರಾದಂಥ ದೀಪು ಅವರೇ, ಸುನೀಲ್ ಅವರೇ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗವಹಿಸಬೇಕು ಅಂತೇಳಿ ಭಾಳ ಉತ್ಸಾಹದಿಂದ ಬಂದಿರತಕ್ಕಂಥ ಎಲ್ಲ ತಾಯಂದಿರೇ, ಅಭಿಮಾನಿ ಸ್ನೇಹಿತರೆ, ವಾದ್ಯಗೋಷ್ಠಿ ಅವರೇ, ನಮಗೆ ಈಗ ತಾನೇ ಬಂದಂಥ ಸುರೇಶ್ ಅವ್ರಿಗೂ ಕೂಡ ಸ್ವಾಗತ ಕೋರ್ತಾ, ನಮಗೆ ನಿಮಗೆಲ್ಲ ಗೊತ್ತಿರುವಾಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಟಿ ವಿ ಮತ್ತು ಮೊಬೈಲ್ನಲ್ಲಿ ಹೆಚ್ಚು ಮುಳುಗೋದ್ರಿಂದ ನಾಟಕಗಳು ಕಡಿಮೆ ಆಗ್ತಾ ಬರ್ತಾ ಇದ್ದಾವೆ. ಆದರೂ ಕೂಡ ನಮ್ಮ ತಾಲೂಕಿನ ವಿಶೇಷವಾಗಿ ರಾಮನಗರ ಜಿಲ್ಲೆಯಲ್ಲಿ ಕಲಾ ಅಭಿಮಾನಿಗಳು, ಕಲಾ ಪ್ರತಿಭೆಗಳು ಹೆಚ್ಚು ಇರುವುದರಿಂದ ಪ್ರತಿದಿನ ಬೇಸಿಗೆ ಕಾಲದಲ್ಲಿ ನಾನು ನೋಡಿದ ಮಟ್ಟಿಗೆ ತಾಲೂಕಿನಲ್ಲಿ ಒಂದಲ್ಲ ಒಂದು ಊರಿನಲ್ಲಿ ನಾಟಕವನ್ನು ಆಡ್ಕೊ ಬರ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಮುಂದುವರಿಸ್ಕೋಬೇಕು. ಪಾತ್ರದಲ್ಲಿ ಬರುವಂಥ ಒಳ್ಳೆಯ ವಿಷಯವನ್ನು ಅರ್ಥ ಮಾಡಿಕೊಂಡು ಅದರ ಮುಖಾಂತರ ಜೀವನ ಮಾಡ್ಕೋಬೇಕು. ಒಳ್ಳೆಯ ಜೀವನ ಮಾಡಿದ್ರೆ ದೇವರಿಗೆ ಒಳ್ಳೇದು ಮಾಡ್ತಾನೆ, ಅನ್ಯಾಯ ಅಕ್ರಮ ಮಾಡಿದ್ರೆ ದೇವರು ಶಿಕ್ಷೆ ಕೊಡ್ತಾನೆ ಅಂತೇಳಿ ನಾಟಕದ ಸಾರಾಂಶ. ಯಾವುದೇ ಹರಿಕತೆ ಆಗಲಿ ನಾಟಕ ಆಗಲಿ ಅದರ ಸಾರಾಂಶ ಏನು ಅಂದರೆ ಜೀವನದಲ್ಲಿ ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡಿದ್ರೆ ದೇವರು ಕೂಡ ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತೇಳಿ ಹರಿಕತೆ ಮತ್ತು ನಾಟಕದಲ್ಲಿ ತಿಳಿಸ್ತಾ ಬರ್ತಾ ಇದ್ದೀವಿ. ರಾಮಾಯಣದಲ್ಲಿ ಒಂಥರ ತೋರಿಸ್ತದೆ, ಮಹಾಭಾರತದಲ್ಲಿ ಒಂಥರ ತೋರಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ
ನಮ್ಮೆಲ್ಲರ ಉದ್ದೇಶ ಒಂದೇ, ಎಲ್ಲ ಮುಂದಿನ ನಮ್ಮ ಮಕ್ಕಳು ಒಳ್ಳೆಯ ವಿಷಯವನ್ನು ಅರ್ಥ ಮಾಡ್ಕೋಬೇಕು, ಅದ್ರ ಮುಖಾಂತರ ಒಳ್ಳೆಯ ಜೀವನ ಮಾಡ್ಕೋಬೇಕು, ಒಳ್ಳೆಯ ಶಾಂತಿ ನೆಮ್ಮದಿ ಬಾಳಬೇಕು ಅಂತೇಳಿ ಆಸೆ ಇಟ್ಕೊಂಡು ಇಂಥ ಹರಿಕತೆ ನಾಟಕವನ್ನು ಆಡ್ಕೊ ಬರ್ತಾ ಇದ್ದೀವಿ. ಸರ್ ಅವರ ದಕ್ಷ ನಿರ್ದೇಶನದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಆಯೋಜನೆ ಮಾಡಿರುತ್ತಂಥ ನನ್ನ ಎಲ್ಲ ಯುವ ಮಿತ್ರರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಕ್ಷೇತ್ರ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಎಚ್ ಜೆ ಇಕ್ಬಾಲ್ ಹುಸೇನ್ ರವರೇ, ಮಾಜಿ ಶಾಸಕರಾದ ರಾಜಣ್ಣವರೇ, ವೇದಮೂರ್ತಿಯವರೇ, ಸುರೇಶ್ ಅಣ್ಣವರೇ, ಪ್ರಾಧಿಕಾರದ ಅಧ್ಯಕ್ಷರಾದ ಚೇತನ್ ಅವರೇ, ರವಿ ಅವರೇ, ದೀಪು ಅವರೇ ಮತ್ತು ಸೋಮೇಶ್ ಅವರೇ ಹಾಗೂ ಇನ್ನುಳಿದ ಎಲ್ಲ ವೇದಿಕೆಯಲ್ಲಿರುವಂಥ ಗಣ್ಯರೇ, ಏನಿವತ್ತು ಈ ನಮ್ಮ ನಾಟಕ ಕಲೆ ನಶಿಸಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಹಿಂದೆ ಕಣವನ್ನು ಹೊಕ್ಕಿ ರೈತರು ತಮ್ಮ ಬೇಸಿಗೆ ಕಾಲದಲ್ಲಿ ಒಂದು ನಾಟಕವನ್ನು ಹಾಡ್ಕೊಂಥ ಪದ್ಧತಿ ಇತ್ತು. ಹಿಂದೆ ರಾಮಾಯಣ, ಕುರುಕ್ಷೇತ್ರ, ದಕ್ಷಯಜ್ಞ ಇನ್ನೂ ಹಲವಾರು ನಾಟಕಗಳನ್ನ ಮಾಡ್ಕೊ ಬರ್ತಾಯಿದ್ರು. ಅಚ್ಚುಗಳಲ್ಲೂ ಕೂಡ ಉತ್ತಮವಾದಂಥ ಕಲಾವಿದರುಗಳಿಂದ ನಮ್ಮ ಶಿವಾನಂದ ಮೂರ್ತಿಯವರು ಒಬ್ಬ ಉಳಿದ ವಾರ್ಡಾಗ್ಬಿಟ್ಟೈತೆ. ದಯವಿಟ್ಟು ತಾವು ಮನಸ್ಸು ಮಾಡಿ ನಮ್ಮ 31ನೇ ವಾರ್ಡನ್ನು ನೀವು ದತ್ತು ತಗೊಂಡು, ಯಾಕಪ್ಪ ಈ ನಾಟಕದಲ್ಲಿ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ಅಂದರೆ, ಇಲ್ಲಿ ಎಲ್ಲ ಜನನೂ ಇರ್ತಾರೆ, ತುಂಬ ಹಿಂದುಳಿದೈತೆ, ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ತಾವು ಒಂದು ಸತಿ ನೋಡಿ, ನಮ್ಮ ವಾರ್ಡು ತುಂಬ 31ನೇ ವಾರ್ಡು 31ನೇ ಸ್ಥಾನದಲ್ಲದೆ. ದಯವಿಟ್ಟು ನೀವು ಮನ್ಸು ಮಾಡಿ ಈ 32ನೇ ವಾರ್ಡನ್ನ ದತ್ತು ತೊಗೊಂಡು ನೀವೊಂದು 5 ರಿಂದ 10 ಕೋಟಿ ಅನುದಾನವನ್ನು ಹಾಕಿ ಇವ್ರನ್ನ ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ತಾವು ತಮ್ಮಲ್ಲಿ ದಯವಿಟ್ಟು ಕೇಳ್ಕೊತಾ ಇದ್ದೀವಿ. ದೀಪ್ ಅವ್ರಿಗೆ ಧನ್ಯವಾದಗಳು. ಈಗ ಕಲಾವಿದರು, ಕಲಾ ಪೋಷಕರು, ಕಲಾ ಆತ್ಮೀಯರಾದಂಥ ರಾಬಿ ನಾಗರಾಜರು ಒಂದೆರಡು ಮಾತಾಡಬೇಕು ಅಂತೇಳಿ. ಆಮೇಲೆ ಸರ್ ಸುರೇಶ್ ವೇದಿಕೆಯಲ್ಲಿ ಇರ್ತಕ್ಕಂಥ ಜನಪ್ರಿಯ ಶಾಸಕರು ಹಾಗೂ ಎಲ್ಲ ಆಹ್ವಾನಿತ ಗಣ್ಯರಿಗೆ ಅಭಿನಂದಿಸ್ತಾ, ಇದು ಭಾಳ ವಿಶೇಷವಾದಂಥ ನಮ್ಮ ಕಲೆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಬಹುಶಃ ಯುವಕರು ಸಾಧ್ಯವಾದಷ್ಟು ಯುವಕರನ್ನು ಕಟ್ಟಿಕೊಂಡು ನಾಟಕವನ್ನು ಆಡಿಸ್ತಕ್ಕಂಥದ್ದು ಈ ಪರಂಪರೆಯನ್ನು ಮುಂದುವರಿಸುವಂಥ ಒಂದು ಭಾಗ. ಈ ಭಾಗಕ್ಕೆ ಕಾರಣಕರ್ತರು ಮನೆ ಗುರುಗಳು ಶಿವಾನಂದ ಮೂರ್ತಿಯವರು. ಈ ಥರದ ಗುರುಗಳಿದ್ದರೆ ಇನ್ನೊಂದಷ್ಟು ನಾಟಕಗಳು ಹೆಚ್ಚು ನಡೀತದೆ. ಈ ಥರದ ಕಲಾಪೋಷಕರು, ವೇದಿಕೆಯಲ್ಲಿ ಇರ್ತಕ್ಕಂಥ ಶಾಸಕರಂಥ ಕಲಾಪೋಷಕರಿದ್ದರೆ ಮತ್ತಷ್ಟು ನಾಟಕಗಳು ಹೆಚ್ಚೆಚ್ಚು ಆಗ್ತವೆ ಅಂತ ಹೇಳ್ತಾ, ಕಾಲನು ಬಂದು ಬಾಯೆಂದಾಗ ಎಲ್ಲವೂ ಶೂನ್ಯ, ಚಿತೆಗೇರುವಾಗ ಎಲ್ಲ ಶೂನ್ಯ, ಎಲ್ಲವೂ ಶೂನ್ಯ, ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ. ಏನು ಬದುಕಿದ್ದಾಗ ಮನುಷ್ಯರು ಒಂದಷ್ಟು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ರೆ ಮುಂದಿನ ತಲೆಮಾರಿನವರು ಒಂದಷ್ಟು ನೆನೆಸ್ಕೊಂಡು ನಗರದ ಸದಸ್ಯರಂಥ ಸುರೇಶರು ಒಂದು ಎರಡೆರಡು ಮಾತಾಡಿ ಕೊನೆಯದಲ್ಲಿ ನಮ್ಮ ರಾಮನದ ಜನಪ್ರಿಯ ಶಾಸಕ ಅಂತ ಇಕ್ಬಾಲ್ ಹುಸೇನ್ ಮಾತಾಡ್ತಾರೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯ ಕೇಂದ್ರ ಬಿಂದು ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರೇ ಹಾಗೂ ಮಾಜಿ ಶಾಸಕರಾದಂಥ ಕೆ ರಾಜಣ್ಣವರೇ, ಚೇತನ್ ಕುಮಾರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಕಲಾವಿದರೇ, ಕಲಾ ಪೋಷಕರೇ, ಈ ಒಂದು ಮಾತಾಡೋ ಸಮಯ ಅಂದಲ್ಲ. ಆಗಾಗಲೇ ರಾಜಣ್ಣವರು ಆಗಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಾಟಕಗಳು ನಾವು ಚಿಕ್ಕ ಹುಡುಗರು ನಾವು ಸಹ ನೀವೇನು ಮುಂದೆ ಕೂತಿದ್ದೀರಿ ಅದೇ ರೀತಿ ನಾವು ನೋಡ್ತಾ ಇದ್ದೇವೆ. ನಾಟಕ ಒಂದು ಬೈರೇಗೌಡರು ಆಗಲೇ ಹೇಳ್ದಂಗೆ ರೈತ ತನ್ನ ಒಕ್ಕಲತನವನ್ನು ಮುಗಿಸಿ ಬೇಸಿಗೆಯಲ್ಲಿ ಏನೋ ಒಂದು 6 ತಿಂಗಳ ಕಾಲಾವಕಾಶ ಸಿಗ್ತದೆ. ಆ ಕಾಲಾವಕಾಶದಲ್ಲಿ ಅನಕ್ಷರಸ್ಥರೇ ಹೆಚ್ಚು ಇದ್ದ ಕಾಲದಿಂದ ಕೆಲವ ನುರಿತ ಕಲಾವಿದರುಗಳು ಒಂದು ನೈಜ ಚಿತ್ರ ಪ್ರದರ್ಶನ ಮುಖಾಂತರ ಅನಕ್ಷರಸ್ಥರಿಗೆ ಒಂದು ಒಳ್ಳೆಯ ವಿಷಯವನ್ನು ಕೊಡೋದಕ್ಕೆ ಮುಖಾಂತರ, ಪ್ರದರ್ಶನದ ಮುಖಾಂತರ ಏಕೆಂದರೆ ಆಗ ಯಾರೂ ಹೆಚ್ಚಿಗೆ ಓದಕ್ಕೆ ಬರೋದಿಲ್ಲ. ಹಾಗಾಗಿ ನಟನೆಯ ಮುಖಾಂತರ ಒಂದಷ್ಟು ಕಲಾವಿದರು ಪ್ರದರ್ಶನ ಮಾಡಿದಾಗ ಅದನ್ನು ನೋಡಿ ಒಂದು ಒಳ್ಳೆಯದನ್ನು, ಈಗಾಗಲೇ ರಾಜಣ್ಣವ್ರು ಹೇಳಲ್ಲ, ಸತ್ಯಕ್ಕೆ ಯಾವತ್ತೂ ಜಯ ಇದ್ದೇ ಇರ್ತದೆ, ಸತ್ಯ ಮಾರ್ಗದಲ್ಲಿ ನಡಿಬೇಕು ಅನ್ನೋ ಉದ್ದೇಶದಿಂದ ಈ ನಾಟಕಗಳನ್ನ ಪ್ರದರ್ಶನ ಮಾಡ್ತಾಯಿದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಈ ನಾಟಕ ಅನ್ನೋದು ಚಲನಚಿತ್ರದ ಒಂದು ಕಾಲ್ತುಳಿಕಕ್ಕೆ, ಈ ಮೊಬೈಲ್ ಕಾಲ್ತುಳಿಕೆ ಬಲಿಯಾಗಿ ನಶಿಸಿ ಹೋಗುವ ಒಂದು ಸಂದರ್ಭದಲ್ಲಿ ಚಲನಚಿತ್ರದ ಒಂದೊಂದು ಡೂಪ್ಲಿಕೇಟ್
ಯಾರೋ ಮುಖ ತೋರಿಸ್ತಾರೆ, ಯಾರೋ ಫೈಟ್ ಮಾಡ್ತಾನೆ. ಸೊ ಆಮೇಲೆ ಎಲ್ಲರೂ ಇಲ್ಲಿ ಕೂತಿರೋರು ಏನು ಕಲಾವಿದರವರು ಎಲ್ಲರೂ ಚಲನಚಿತ್ರದಲ್ಲಿ ಪಾತ್ರವನ್ನು ವಹಿಸೋಕ್ಕಾಗೋದಿಲ್ಲ. ಯಾರೋ ಒಬ್ಬನಿಗೆ ರಾಮನಿಗೆ ಪಾತ್ರ ಮಾಡಬೇಕು ಅಂತ ಇರ್ತದೆ, ಒಬ್ಬ ಲಕ್ಷ್ಮಣಕ್ಕೆ ಪಾತ್ರ ಮಾಡಬೇಕು ಅಂತ ಇರ್ತದೆ, ಭೀಮನ ಪಾತ್ರ ಮಾಡಬೇಕು ಅಂತ ಆಸೆ ಇರ್ತದೆ. ಆ ಆಸೆಯನ್ನು ನೆರವೇರಿಸಿಕೊಳ್ಳುವಂಥದ್ದು ಈ ಒಂದು ನಾಟಕ ರಂಗ. ಸೊ ಹಾಗಾಗಿ ನಾಟಕ ಚಲನಚಿತ್ರದ ಕಾಲ್ದೊಳಿತಕ್ಕೆ ಬಲಿಯಾಗುವ ಸಂದರ್ಭದಲ್ಲಿ ಅದಕ್ಕೆ ಒಂದು ಪುನಶ್ಚೇತವನ್ನು ಏನನ್ನು ಮಾಡೋದಕ್ಕೆ ಈ ನಮ್ಮ ಕಲಾವಿದರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅವರಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಆಗಮಿಸಿರ್ತಕ್ಕಂಥ ರಾಮನಗರದ ಜನಪ್ರಿಯ ಶಾಸಕರು ಇಕ್ಬಾಲ್ ಹುಸೇನ್ ಅವರು 11ನೇ ತಾರೀಕು ಅವ್ರಿಗೆ 11ನೇ ತಾರೀಕು ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಇವತ್ತೇ ವೇದಿಕೆಯಲ್ಲಿ ನಿಮ್ಮನ್ನ ಹುಟ್ಟು ಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಸರ್. ಅವತ್ತು ಬರ್ತಿರೋ ಇಲ್ವಾ? ಇವತ್ತೇ ಹುಟ್ಟು ಹಬ್ಬದ ಶುಭಾಶಯಗಳು ನನಗೆ. ಕೊಡ್ತೀನಿ ಒಂದು ನಿಮಿಷಗಳು ನೋಡ್ರಿ. ಆದರೆ ಇದೇ 11ನೇ ತಾರೀಕು ಅವರ ಹುಟ್ಟುಹಬ್ಬದಲ್ಲಿ ಅದರಲ್ಲಿ ಅವ್ರಿಗೆ ದಕ್ಷಯಜ್ಞ ನಾಟಕವನ್ನ ನಿಮ್ಮ ಹುಟ್ಟುಹಬ್ಬಕ್ಕೆ ದಕ್ಷಯಜ್ಞ ನಾಟಕವನ್ನು ಹಬ್ಬಿಸ್ತಾ ಇದ್ದಾರೆ ಚಾಮುಂಡೇಶ್ವರಿ ಕಲಾಬಳದ ಗೋಪಾಲ್ರವರ ಸಂಗಡಿಗರು. ಅದು ಸ್ವೀಕರಿಸಬೇಕು ಅಂತೇಳಿ ತಮ್ಮಲ್ಲಿ ಒಂದೆರಡು ಮಾತಾಡಬೇಕು ಅಂತೇಳಿ. ಎಲ್ರಿಗೂ ನಮಸ್ಕಾರ. ಅರ್ಚಕರಳ್ಳಿ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ನಾಗರಿಕ ಬಂಧುಗಳೇ, ಯುವಕ ಮಿತ್ರರೇ, ಪುಟಾಣಿ ಮಕ್ಕಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ಶಾಸಕರಾದಂಥ ಕೆ ರಾಜೀವ್ರವರೇ, ಪ್ರಾಧಿಕಾರದ ಅಧ್ಯಕ್ಷರಾದಂಥ ಚೇತನ್ರವರೇ, ರಂಗಭೂಮಿ ಕಲಾವಿದರ ಅಧ್ಯಕ್ಷರಾದಂಥ ಭೈರಣ್ಣವರೇ, ಜೈ ಕರ್ನಾಟಕ ರವೀರವರೇ, ಸುರೇಶ್ ಅಣ್ಣರವರೇ, ಈ ಭಾಗದ ನಮ್ಮ ಮುಖಂಡರು, ನಮ್ಮ ನಾಯಕರಾದಂಥ ವೇದಮೂರ್ತಿ ಅವರೇ, ಸೋಮಶೇಖರ್ ಅವರೇ, ದೀಪೂರವರೇ, ನಮ್ಮ ಸಾಧಾರಣ ಇನ್ನೂ ಅನೇಕ ಶ್ರೀ ಮಾದೇಶ್ವರ ಕೃಪಾ ನಾಟಕ ಮಂಡಳಿ ವತಿಯಿಂದ ಒಂದು ಪವಿತ್ರವಾದಂಥ ಕೃತಿ ಶ್ರೀ ಕೃಷ್ಣ ಸಂಧಾನ ಅನ್ನುವಂಥ ಒಂದು ಕೃತಿಯನ್ನು ನಾಟಕದ ಮೂಲಕ ಪ್ರದರ್ಶನ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕಲಾವಿದರು ಮಾಡ್ತಾ ಇದ್ದಾರೆ. ಭಕ್ತಿಪೂರ್ವಕವಾಗಿ ತಾವೆಲ್ಲರೂ ಕೂಡ ಆಲಿಸ್ಲಿಕ್ಕೆ, ನೋಡಲಿಕ್ಕೆ, ಅದನ್ನು ಆದರ್ಶವಾಗಿ ತಾವೆಲ್ಲರೂ ಕೂಡ ನಡೀಲಿಕ್ಕೂ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಹಳ್ಳಿನಲ್ಲಿ ಒಬ್ಬ ರೈತನ ಮಗನಾಗಿ ಹುಟ್ಟಿ ಅನೇಕ ನಾಟಕಗಳನ್ನು, ಅನೇಕ ಕೃತಿಗಳನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಕುರುಕ್ಷೇತ್ರ ಇರ್ಬೋದು, ಸಂಪೂರ್ಣ ರಾಮಾಯಣ ಇರ್ಬೋದು, ಇನ್ನು ಅನೇಕ ಕೃತಿಗಳನ್ನು ಕೂಡ ನಾನು ಕೂಡ ಭಾಳ ಹತ್ತಿರದಿಂದ ನಾಟಕಗಳನ್ನು ನಾನು ಕೂಡ ನಾವೆಲ್ಲರೂ ಕೂಡ ಇದನ್ನ ಉಳಿಸಿ ಇಲ್ಲಿಗಂಟ ತಂದಿರುವಂಥವ್ರು ನಾವೆಲ್ಲರೂ ಕೂಡ ಇವತ್ತು ಹಳ್ಳಿ ಭಾಗದಲ್ಲಿ ನಾವೇನಾದರೂ ಈ ಕಲೆಗಳಿಗೆ, ಈ ಕೃತಿಗಳಿಗೆ ನಾವೆಲ್ಲರೂ ಕೂಡ ಏನಾದರೂ ಆದ್ಯತೆ ಕೊಡದೆ ಹೋಗಿದ್ರೆ ಇವತ್ತು ನಾವು ನಾಟಕಗಳನ್ನು ನೋಡ್ತಾ ಇರಲಿಲ್ಲ. ಇವತ್ತು ನೀವೆಲ್ಲರೂ ಕೂಡ ಕಲಿಯುಗದಲ್ಲಿ ಇದ್ದೀವಿ. ಅನೇಕ ಜನರು ನಾವೆಲ್ಲರೂ ಕೂಡ ಶ್ರೀರಾಮಚಂದ್ರನ ಮಹಿಮೆ ಏನು ಅಂತ ಗೊತ್ತಿಲ್ಲ, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆ ಏನು ಅಂತ ಗೊತ್ತಿಲ್ಲ, ಸೀತಾದೇವಿಯ ಪವಿತ್ರತೆ ಏನು ಅಂತ ಗೊತ್ತಿಲ್ಲ, ಧರ್ಮರಾಯನ ಧರ್ಮತೆ ಏನು ಅಂತ ಗೊತ್ತಿಲ್ಲ. ಸೊ ನಾವೆಲ್ಲರೂ ಕೂಡ ಅನೇಕ ರೀತಿ ನಮ್ಮ ಮಕ್ಕಳಿಗೆ ಏನು ಹೇಳೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಶರಣಪ್ರಕಾಶ್ ಸಾಹೇಬರು ನಾನು ಕರ್ಕೊಂಡು ಬಂದಿದ್ದೆ. ಅವತ್ತು ನಾನು ಎಲ್ಲವೂ ಕೂಡ ತಿಳಿಸಿದ್ದೀನಿ. ಅವರು ಅವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ಮುಂದಿನ ದಿವಸದಲ್ಲಿ ನಿಮ್ಮ ಊರನ್ನ, ನಿಮ್ಮ ಎಲ್ಲ ಮುಖಂಡರ ಸಮ್ಮುಖದಲ್ಲೇ ಒಂದು ಸಭೆಯನ್ನು ಮಾಡಿ ಇಲ್ಲಿ ಏನೆಲ್ಲ ನಾವೆಲ್ಲರೂ ಕೂಡ ಜನರಿಗೆ ಸೌಲಭ್ಯವನ್ನು ಮಾಡಿಕೊಡ್ಬೇಕು. ಶಾಲೆ ಇರ್ಬೋದು, ದೇವಸ್ಥಾನ ಇರ್ಬೋದು, ನಿಮಗೆ ಸೈಟ್ಗಳಿರ್ಬೋದು, ಯಾರ್ಯಾರಿಗೆ ಆ ಜಮೀನುಗಳಿಂದ ಅನಾನುಕೂಲ ಆಗಿದೆ ಅವೆಲ್ಲವೂ ಕೂಡ ಕೂಲಂಕುಷವಾಗಿ ಅಂಕಿಅಂಶ ಜೊತೆಲಿ ನಿಮಗೆಲ್ಲರೂ ಕೂಡ ನ್ಯಾಯ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಪ್ರಯತ್ನ ನಾನು ಮಾಡ್ತೀನಿ ನಿಮ್ಮ ಜೊತೆಲಿ ಅಂತ ಹೇಳ್ತಾ,
ಈ ಒಂದು ನಾಟಕಕ್ಕೆ ತಾವೆಲ್ಲರೂ ಕೂಡ ನನಗೆ ನನ್ನ ಪಕ್ಷದ ಮುಖಂಡರಿಗೆ ತಾವೆಲ್ಲರೂ ಕೂಡ ಕರೆಸಿದ್ದೀರಾ. ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡ ಸ್ವಾಗತನ ಕೊಟ್ಟಿದ್ದೀರಾ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯಸ್ಸು, ಶ್ರೇಯಸ್ಸು, ಯಶಸ್ಸು, ಶಾಂತಿ, ನೆಮ್ಮದಿ ಭಗವಂತ ಈ ಒಂದು ಅರ್ಚಕರಲ್ಲಿ ಕೊಡಲಿ ಅಂಥೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪ್ರಿಯ ಶಾಸಕರ ಹುಟ್ಟುಹಬ್ಬದ ದಿವಸ ಬೆಂಗಳೂರಿನ ನುರಿತ ತಜ್ಞರಿಂದ ಹೆಲ್ತ್ ತಪಾಸಣೆ ಶಿಬಿರ ಇದೆ. ಎಲ್ಲರೂ ಶಾಂತಿನಿಕೇತನದಲ್ಲಿ ಬಂದು ತಮ್ಮ ಹೆಲ್ತ್ ಚೆಕಪ್ನ ಮಾಡಿಸ್ಕೋಬೋದು. ಏನಾದರೂ ತೊಂದರೆಗಳಿದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಬೆಂಗಳೂರಿಗೆ ಕಳಿಸಿ ಆ ಚಿಕಿತ್ಸೆಯನ್ನು ಮಾಡಿಸೋದಕ್ಕೆ ರೆಡಿ ಇದ್ದಾರೆ. ಆದ್ದರಿಂದ ಅಚ್ಚಿಗಳ್ಳಿ ಗ್ರಾಮಸ್ಥರು ತಮಗೆ ಗೊತ್ತಿರುವಂಥವ್ರನ್ನ ಕರ್ಕೊಂಡೋಗಿ ಏನೋ ಒಂದು ಶಾಂತಿನಿಕೇತನ ವಿದ್ಯಾಸಂಸ್ಥೆಯಲ್ಲಿ ನೀವು ದಯಮಾಡಿ ಎಲ್ಲರೂ ಪ್ರತಿಯೊಬ್ಬರೂ ಹೆಲ್ತ್ ಚೆಕಪ್ನ ಮಾಡಿಸ್ಕೊಳ್ಳಿ. ಉಚಿತವಾಗಿದೆ. ಬೆಂಗಳೂರಿಂದ ಅತ್ಯುತ್ತಮ ನುರಿತ ಡಾಕ್ಟರ್ಗಳು ಬರ್ತಾ ಇದ್ದಾರೆ. ಎಲ್ಲ ಥರದ ಕಾಯಿಲೆಯ ಡಾಕ್ಟರ್ಗಳು ಬರ್ತಾ ಇದ್ದಾರೆ. ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ. ಹಾಗೆಯೇ ಸಾಹೇಬರು ಹುಟ್ಟುಹಬ್ಬ 12ನೇ ತಾರೀಕು ಇದೆ. ಆದರೆ ಒಂದು ದಿನ ಮುಂಚಿತವಾಗಿ ನಾವು ಹುಟ್ಟುಹಬ್ಬದ ಪ್ರಯುಕ್ತ ನಾಟಕವನ್ನು ಆಯೋಜನೆ ಮಾಡಲಾಗಿದೆ. ದಯಮಾಡಿ ಎಲ್ಲ ಕಲಾಭಿಮಾನಿಗಳ ಕಲಾವಿದರು ಆಗಮಿಸಿ ನಾಟಕವನ್ನು ವೀಕ್ಷಿಸಿ ಸಾಹೇಬ್ರವರ ಹುಟ್ಟುಹಬ್ಬಕ್ಕೆ ಶುಭ ಕೋರಬೇಕಂತೇಳಿ ತಮ್ಮಲ್ಲಿ ಸರಿಯಾದಿಂದ ಕೇಳ್ಕೊಳ್ತೇನೆ. ಕೈ ಮುಗಿದಿ. ಶ್ರೀ ಗೋಪಾಲ ಅಧ್ಯಕ್ಷರು ಶ್ರೀ ಚಾಮುಂಡೇಶ್ವರಿ ಕಲಾಬಳಗ ರಾಮನಗರ, ಶ್ರೀ ಗುರುಮಲಯ್ಯ ಅಧ್ಯಕ್ಷರು ಅಮರಜ್ಯೋತಿ ಕಲಾಬಳಗ, ಶಿವನಮೂರ್ತಿಯವರು ದಯಮಾಡಿ ವ್ಯಕ್ತಿ ಮಾಡಿಬಿಡ್ಬೇಕು ಮಾತು. ಅವರಿಗೆ ಒಂದು ಈ ಸಂಘದಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಪ್ಲೀಸ್ ಶಿವನಮೂರ್ತಿ ಸರ್. ಅಧ್ಯಕ್ಷರೇ, ಮಾಜಿ ಚೇರ್ಮನ್ ಬಸಪ್ಪನವರಿಗೆ ಇಬ್ಬರು ಸರ್ ಅವರು ಸನ್ಮಾನ ಮಾಡಬೇಕಾಗಿದೆ. ನನಗೆ ಬನ್ನಿ. ಧನ್ಯವಾದಗಳನ್ನು ಅರ್ಪಿಸುವ ಸಮಯ. ಈ ನಾಟಕವು ಯಶಸ್ವಿಯಾಗಲಿ ಕಾರಣಪ್ರದರಾದ ಕಲಾ ರಸಿಕರಿಗೆ, ಕಲಾಭಿಮಾನಿಗಳಿಗೆ, ಕಲಾ ಪ್ರೋತ್ಸಾಹಕರಿಗೆ, ಪೂಜ್ಯ ಗುರುಗಳಿಗೆ, ವಾದ್ಯ ವೃಂದದವರಿಗೆ, ಡ್ರಾಮಾ ಸೀನರಿಯವರಿಗೆ ಹಾಗೂ ಎಲ್ಲ ಶ್ರೀಪಾತ್ರದವರಿಗೆ ಹಾಗೂ ಸುತ್ತಮುತ್ತದ ಎಲ್ಲ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೂ ಈ ಯಶಸ್ವಿಯಲ್ಲಿ ನಮ್ಮ ಸ್ಟೇಜ್ ಬೆನ್ನರ್ಸ್ ಈ ನಾಟಕದ ಅಭೂತಪೂರ್ವ ಯಶಸ್ಸಿಗೆ ನಮ್ಮ ಹಿಂದೆ ಕಲಾವಿದರ ಜೊತೆಗೆ ನಮ್ಮ ಸ್ಟೇಜ್ ಮ್ಯಾನರ್ಸ್ ಮತ್ತು ಪ್ರಾಕ್ಟೀಸ್ ಮ್ಯಾನೇಜರ್ಸು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅವ್ರನ್ನ ಈಗ ವೇದಿಕೆ ಮೇಲೆ ಕರೆದು ನಾವು ಗೌರವಪೂರ್ವ ಒಂದು ವಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸುವ ಸಂದರ್ಭ ಪ್ರಾಕ್ಟೀಸ್ ಮ್ಯಾನೇಜರ್ ವೀರೇಶ್ ಮೂರ್ತಿಯವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೆ ಪ್ರಾಕ್ಟೀಸ್ ಮ್ಯಾನೇಜರ್ ಆದ ಇನ್ನೊಬ್ಬರು ಶಿವಸ್ವಾಮಿ ಅವರು ತುಂಬ ಎಲ್ರಿಗಿಂತ ಒಂದು ಕೈ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅಂದರೆ ತಪ್ಪಲಾಗಲಾರ್ದು, ಯಾರೂ ಅನ್ಯತಾ ಭಾವಿಸಬಾರ್ದು. ತುಂಬ ಒಂದು ಕೆಲಸ ಮಾಡಿದ್ದಾರೆ. ಹಾಗೆ ಸ್ಟೇಜ್ ಮ್ಯಾನೇಜರ್ ಶಿವಾನಂದ ಸ್ವಾಮಿಯವರು, ಇವರು ಕೂಡ ನಮ್ಮ ಹಗಲಿರುಳು ಕೆಲಸ ಮಾಡಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಅವ್ರಿಗೂ ಒಂದು ವಿನಂತಿ. ಸ್ಟೇಜ್ ಮ್ಯಾನೇಜರ್ ಇನ್ನೊಬ್ಬರಾದ ವಿಶ್ವನಾಥ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ.
ಇವರಿಗೆ ಶ್ರೀ ಮಾದೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಗೌರವವನ್ನು ಅರ್ಪಿಸುವಂತಹ ಸಮಯ. ನಮ್ಗೇನು ಬರೋ ಅಯ್ಯ ಕೊನೆಯದಾಗಿ ಮಂಗಳ. ಜಯ ಜಯ ಮಂಗಳ ಸಗಿದೇವ, ಜಯ ಶುಭ ಮಂಗಳ ಮಹಾದೇವ. ಜಯ ಮಂಗಳ ಸಗಿದೇವ, ಜಯ ಶುಭ ಮಂಗಳ ಮಹಾದೇವ. ಜಯ ಮಂಗಳ ಸಗಿದೇವ, ಜಯ ಶುಭ ಮಂಗಳ ಮಹಾದೇವ. ಆರತಿ ಬೆಳಗುವ ಸನಿದೇವ, ಪಾರ್ವತೀಪದೇ ಹರ ನಮ ಪಾರ್ವತೀಪದೇ ಶ್ರೀ ಮಾದೇಶ್ವರ ಸ್ವಾಮಿ ಗೋಪಾಲ ಕಮಂಡಲಿ की श्री महात्मा की श्री माहेश्वरी की विघ्नेश्वरी की ಶಿವಾನಂದ ಮೂರ್ತಿ के शिवानंद मूर्ति के शिवानंद मूर्ति के